ಈ ಕನ್ನಡದ ಜನರ ಮನಸ್ಸನ್ನು ಗೆದ್ದಂತ ಒಂದು ಅದ್ಭುತವಾದಂತ ಪ್ರತಿಭೆ ನಮ್ಮ ಜಾನ್ವಿ ಅವರು. ಬನ್ನಿ ಒಂದು ಜೋರ ಚಪ್ಪಾಳೆ. ಥ್ಯಾಂಕ್ ಯು ವೆಲ್ಕಮ್. ಖುಷಿ ಆಯ್ತು. ಹೇಗೆ ಅನಿಸ್ತಾ ಇದೆ? ತುಂಬಾ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಒಂದು ನಾವು ಗೋವುಗಳನ್ನ ದೇವರು ಅಂತಾನೆ ನಾವು ನೋಡೋದು, ಎಲ್ಲರೂ ಪೂಜೆ ಮಾಡ್ತೀವಿ. ನಮ್ಮ ಒಂದು ಸಂಪ್ರದಾಯದಲ್ಲಿ ಹಸುಗಳಿಗೆ ಪೂಜೆ ಮಾಡಿದ್ರೆ ಅದು ನಮಗೆ ವಿಶೇಷವಾದ ಫಲ ಕೊಡುತ್ತೆ. ನಮ್ಮ ಕಣ್ಣೆದುರುಗಡೆ ಕಾಣೋ ದೇವರು ಅನ್ನೋದು ನಮ್ಮೆಲ್ಲರ ನಂಬಿಕೆ. ಅಂಥದ್ರಲ್ಲಿ ಫಸ್ಟ್ ಟೈಮ್ ಒಂದು ಹಳ್ಳಿಕಾರ್ ಹಸು, ಅದರ ಹೆಸರು ಮಾಲಾಶ್ರೀ ಅಂತ ಪ್ರೀತಿಯಿಂದ ಇಟ್ಟು ಆ ಒಂದು ಹಸುಗೆ ಸೀಮಂತನ ಇಷ್ಟು ಗ್ರ್ಯಾಂಡಾಗಿ, ಮೋಸ್ಟ್ಲಿ ಮನುಷ್ಯರದು ಇಷ್ಟು ಗ್ರ್ಯಾಂಡಾಗಿ ಯಾರು ಮಾಡಲ್ಲ. ಅಂಥದ್ರಲ್ಲಿ ಆ ಮಾಲಾಶ್ರೀ ಸೀಮಂತನ ಇಷ್ಟೊಂದು ವೈಭವವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಆ ಹಸುವಿನ ಮೇಲೆ, ಆ ತಳಿ ಮೇಲೆ ವರ್ತೂರ್ ಸಂತೋಷ್ ಅವ್ರಿಗೆ ಇರುವಂತಹ ಪ್ರೀತಿ ಅಭಿಮಾನನ ತೋರಿಸುತ್ತೆ. ಅದಕ್ಕೆ ಎಲ್ಲರೂ ಒಂದ್ಸಲ ಜೋರಾದ ಚಪ್ಪಾಳೆ ಹೊಡಿರಿ. ಹಳ್ಳಿಕಾರ್ ತಳಿ ಇದೆ ಅಂತ ಹೇಳಿ ನಮ್ಮೆಲ್ರಿಗೂ ಗೊತ್ತಿತ್ತು, ಆದರೆ ಅದು ಹೆಚ್ಚು ಪ್ರಚಲಿತವಾಗಿದ್ದು ತುಂಬ ಹೆಸರುವಾಸಿ ಆಗಿದ್ದು ನಮ್ಮ ವರ್ತೂರ್ ಸಂತೋಷ್ ಅವರಿಂದ. ಬಹಳಷ್ಟು ಸಂದರ್ಭಗಳಲ್ಲಿ ಅವರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಒಂದು ಫಂಕ್ಷನ್ ಮಾಡ್ತೀನಿ, ಎಲ್ಲರೂ ಬಂದ್ಬಿಡ್ಬೇಕು ಅಂದರೆ, ನಾವು ಒಂದು ಮನೆ ಕಟ್ಟಿದಾಗ್ಲೂ ಅಥವಾ ನಮ್ಮ ಸ್ವಂತ ಫಂಕ್ಷನ್ಗಳನ್ನ ಅದ್ಧೂರಿಯಾಗಿ ಮಾಡಿಬಿಡ್ಬೇಕು, ಎಲ್ಲರೂ ಬರಬೇಕು ಅಂತ ಹೇಳಿ ನಮ್ಮಗಳಲ್ಲಿ ಭಾವನೆ ಇರೋದು ಸಹಜ. ಆದರೆ ಹಳ್ಳಿಕಾರ್ ತಳಿ ಹಸುವಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೀಮಂತ ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ 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 ಖುಷಿ ಆಗುತ್ತೆ. ಊರು ಎಂಟ್ರಿ ಆಗ್ತಿದ್ದಂಗೆ ಎಲ್ಲ ಸೌಂಡು ಬಂದವರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ಏನೋ ದೊಡ್ಡ ಫಂಕ್ಷನ್ ನಡೀತಾ ಇದೆ ಅಂತ ಎಲ್ಲರೂ ಹುಬ್ಬೇರಿಸೋ ಹಾಗೆ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ತುಕಾಲಿ ಸಂತು, ವರ್ತೂರ್ ಸಂತು, ಅಕ್ಕ ಬುಕ್ಕ ಅಂತೇಳಿ ಗೊತ್ತೇ ಇದೆ. ಅವರ ಫ್ರೆಂಡ್ಶಿಪ್ ನೋಡಿ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಇದೆ. ಏನೇ ಕಾರ್ಯಕ್ರಮ ಮಾಡಿದ್ರು ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ನಮ್ಮ ತುಕಾಲಿ ಸಂತು ಅವ್ರ ಜೊತೆ ಆಗಿರೋದು ಬಹಳನೇ ಖುಷಿ ಆಯಿತು. ನಾನು ಮಾತಾಡ್ಕೊಂಡು ಬರ್ತಾ ಇದ್ದೆ, ವರ್ತೂರ್ ಹೆಸರಲ್ಲೇ ಏನೋ ಒಂದು ಶಕ್ತಿ ಇದೆ, ಸಿಕ್ಕಾಪಟ್ಟೆ ಫೇಮಸ್ಸು. ವರ್ತೂರ್ ಸಂತೋಷ್ ಅವರು, ವರ್ತೂರ್ ಪ್ರಕಾಶ್ ಅವರು, ಅಂದರೆ ಆ ಹೆಸರಲ್ಲಿ ಭಾಳ ಶಕ್ತಿ ಇದೆ. ಸೊ ಹಾಗಾಗಿ ಆ ಹೆಸರಿನಲ್ಲಿ ಆ ಊರನ್ನು ಹೆಸರು ಜೊತೆಗೆ ಇಟ್ಕೊಂಡಿರೋರು ಎಲ್ಲರೂ ಕೂಡ ಫೇಮಸ್ ಆಗ್ತಾ ಬರ್ತಾ ಇದ್ದಾರೆ. ಸೊ ನಿಮ್ಮೆಲ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ. ಬೇರೆ ಬೇರೆ ವಿಚಾರಗಳಲ್ಲಿ ನಿಮ್ಮ ಹೆಸರಿನ ಜೊತೆ ಈ ಊರೇನು ತಳಕು ಹಾಕೊಂಡಿದೆ ಮತ್ತಷ್ಟು ಹೆಚ್ಚು ಪ್ರಸಿದ್ಧರು ಈ ಊರಿನಿಂದ ಬರಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸೀನಿಯರ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ, ಅವರೆಲ್ಲರೂ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಆಯಿತು. ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬರಲಿ ಒಂದು ಜೋರ ಚಪ್ಪಾಳೆ. ನಿಜವಾಗ್ಲೂ ವರ್ತೂರ್ ಸಂತೋಷಣ ಹೇಳಿದ ಒಂದೇ ಒಂದು ಮಾತು, ನೀವು ಬರಬೇಕು ಅಕ್ಕ, ಬರಬೇಕು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ ಒಂದೇ ಮಾತಿಗೆ ಜಾನ್ವಿ ಮೇಡಮ್ ತಮ್ಮೆಲ್ಲ ಕೆಲಸನ ಫ್ರೀ ಮಾಡಿಕೊಂಡು ಈ ಒಂದು ಸೀಮಂತ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ರಿಗೂ ತುಂಬ ಖುಷಿ ಆಗ್ತೈತೆ. ಒಂದು ಹಬ್ಬ, ಒಂದು ಸಡಗರ. ನಿಜವಾಗ್ಲೂ ಜಾನ್ವಿ ಮೇಡಮ್ ನಿಮ್ಗೆ ಇನ್ನೊಂದು ನೆನಪಿರಲಿ, ಇವತ್ತು ನಡೀತಾ ಇರ್ತಕ್ಕಂಥ ಈ ಒಂದು ಸೀಮಂತ ಇಡೀ ಕರ್ನಾಟಕದಾದ್ಯಂತ ಒಂದು ಕ್ರಾಂತಿ ಆಗುತ್ತೆ. ಎಲ್ಲ ಮನೆಗಳಲ್ಲೂ, ಎಲ್ಲ ಊರುಗಳಲ್ಲೂ ಹಳ್ಳಿಕಾರ್ ಹಸು ಸೀಮಂತ ಮಾಡೇ ಮಾಡ್ತಾರೆ. ನಾವುಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಅಷ್ಟು ಪ್ರಚಲಿತಕ್ಕೆ ಬಂದೇ ಬರುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ವರ್ತೂರ್ ಸಂತೋಷನ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಬರಲಿ ಜಾನ್ವಿ ಮೇಡಮ್ ಒಂದು ಜೋರ ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದೇ ಒಂದು ನಿಮಿಷ ಕುಂತ್ಕೊಳ್ಳಿ. ಬಂದ ಲೊಕೇಶನ್ ಇಲ್ಲೇ ಕಳಿಸಿ. Bye.
ನಿಜವಾಗ್ಲೂ ನಮ್ಮ ವರ್ತೂರಣ್ಣ ಫೋನ್ ಮಾಡಿದಾಗ ಅಷ್ಟೇ ಪ್ರೀತಿಯಿಂದ ನಮ್ಮ ಜಾನು ಮೇಡಮ್ ಬಂದಿದ್ದಾರೆ. ನಮಗೆ ಭಾರಿ ಖುಷಿ ಆಗುತ್ತೆ. ಇವ್ರು ಬಂದಿದ್ದು ಈ ಮಹಾಲಕ್ಷ್ಮಿ ಸೀಮಂತಕ್ಕೆ ಒಂದು ಕಳೆ, ನಿಜವಾಗ್ಲೂ ಒಂದು ದೊಡ್ಡ ಒಂದು ಹೃದಯವಂತರು ಅಂತಲೇ ಹೇಳ್ಬೋದು. ಅಣ್ಣ, ನಮ್ಮ ಜಾನ್ವಿ ಮೇಡಮ್ನ ಬೀಳ್ಕೊಡೋಣ, ದಯವಿಟ್ಟು ಅವ್ರಿಗೊಂದು ಸನ್ಮಾನ ಮಾಡಿ ಒಂದು ಪ್ರೀತಿಯ ಹಾರೈಕೆ ಮುಖಾಂತರ ಅವ್ರನ್ನ ಕಳಿಸ್ಕೊಡ್ಬೇಕು. ಥ್ಯಾಂಕ್ ಯು ಜಾನು ಅವರೇ, ಥ್ಯಾಂಕ್ ಯು. ನಿಮ್ಮ ಒಂದು ಏನು ಸಾಧನೆ ಅಂದ್ಕೊಂಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು, ದೊಡ್ಡ ಮಟ್ಟಕ್ಕೆ ನೀವು ಸಾಕಬೇಕು. ಅದಕ್ಕೆ ನಮ್ಮ ವರ್ತೂರಣ್ಣನ ಸಪೋರ್ಟು, ನಮ್ಮ ಸಪೋರ್ಟ್ ಎಲ್ಲ ಸದಾಕಾಲ ಇರುತ್ತೆ ನಿಮ್ಮ ಜೊತೆ. ಅವ್ರು ಆವಾಗಲೂ ಹೇಳಿದ್ದಾರೆ, ನೀವು ಎಲ್ಲಿಗೆ ಕರೆದ್ರೂ ಬರ್ತಾರೆ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಹಾಂ, ಏನು ಹೇಳಿ? ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ನೀವೇ ಜವಾಬ್ದಾರಿ. ರಿಸೀವ್ ಮಾಡಲಿಲ್ಲ ಅಂದರೆ ಬರೋಕ್ಕೆ ನಾಗರಬಾವಿಲಿ ಇಲ್ಲ, ಅವ್ರು ವರ್ತೂರಲ್ಲಿ ಅವ್ರೆ 2 ಅವರ್ ಟ್ರಾಫಿಕ್ ಆಗ್ಬಿಡ್ತು. ಇಲ್ಲ, ಖಂಡಿತವಾಗ್ಲೂ ಬರ್ತಾರೆ ಅಣ್ಣ, ಯಾವಾಗಲೂ ಅಷ್ಟೇ ಹೇಳಿ ಜಾಗಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಇನ್ನೊಂಚೂರು ಜೋರಾಗಿ ಹೊಡೆದಿದ್ರೆ ಜಾನು ಅವರ ನವೀನ್ ಅಂತ ಹೋಗಿ ಕೂತಿರೋದು. ಅದ್ಭುತ ಅದ್ಭುತ.